ದ್ವೇಷ ಸಾಧಿಸೇ ಇಲ್ಲ. ಯಾರಿಗೂ ದ್ವೇಷ ಸಾಧಿಸ ಈ ಕಾನೂನು ಮಾಡಿದ್ರೆ ಎಕ್ಸಾಕ್ಟ್ TDR ಕೊಡ್ಬೇಕು ಅಂತ ಇದೆಯಲ್ಲ, ಅದನ್ನ ಕೊಟ್ರೆ ಏನಾಗ್ತದೆ, ಮುಂದಿನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ರಾಜ್ಯದ ದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥ ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಈಗ 15 ಎಕರೆ 37 ಗುಂಟೆಗೆ 3,14 ಕೋಟಿ ಎಷ್ಟಾಯ್ತು ಒಂದು ಎಕರೆಗೆ? 200 ಚಿಲ್ಲರೆ ಕೋಟಿ ಆಯ್ತು. ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ? ಮತ್ತೆ ಇದು ಕೊಟ್ಟರೆ ಏನಾಗುತ್ತೆ, ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ? ಒಂದು ಜನರ ಮೇಲೆ ಏನು ಪರಿಣಾಮ ಬೀಳ್ತದೆ, ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀಳ್ತದೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ವಿ ಹೊತ್ತು ದ್ವೇಷ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. TDR ಕೊಡಬಾರ್ದು ಅಂತಲ್ಲ, TDR ಕೊಡ್ತೀವಿ ಅಂತ ಹೇಳೋದು ನಿಜ. ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ? ಅದಕ್ಕೆ ನಾವು ನಾಟ್ ಇನ್ ಎ ಪೊಸಿಷನ್ ಟು ಪೇ ದಿ TDR ಟು ದಿಸ್ ಎಕ್ಸ್ಟೆಂಟ್. ಈಗ ನಾವು ಮಾಡ್ತಾ ಇರೋದು ಏನು, ರಸ್ತೆಗಲ್ವಾ ತಗೊಂಡಿರೋದು? ರಸ್ತೆ ಅಲ್ಲ, ಯಾರಿಗೋಸ್ಕರ ಮಾಡ್ತಾ ಇರೋದು? ಜನರಿಗೋಸ್ಕರ ಅಲ್ವಾ? ಮತ್ತೆ ಅದು ಸರ್ಕಾರದ ಮೇಲೆ ಭಾರ ಆಗುತ್ತೆ, ಆಗ್ತದೆ. ಇದು ಭಾರ ಆಗುವ ಸರ್ಕಾರದ ಮೇಲೆ, ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥ ನಾವು. ಅದಕ್ಕೆ ಒಂದ್ ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದೀವಿ ಅಂತ ಇದರಲ್ಲಿ ಆರ್ಡಿನೆನ್ಸ್ ನಲ್ಲಿ ಏನು ಹೇಳಿದ್ವಿ, ಒಂದು ವೇಳೆ ನಿಮ್ಗೆ TDR ನಾವು ಕೊಡಕ್ಕಾಗಲ್ಲ, ನಾವು ಅಪಾಯಿಂಟ್ಮೆಂಟ್ ಮಾಡ್ಬಿಡ್ತೀವಿ ಪ್ರಾಜೆಕ್ಟ್ನೇ. ಬೇಡಿಕೆ ಬೇಡ, ಪ್ರಾಜೆಕ್ಟ್ ಈಗ ನೀವು ಅವ್ರಿಗೆ ಕೊಟ್ಟು. ಈಗ ಟೈಟಲ್ ಇಶ್ಯೂ ಕೇಳ್ತಾ ಇದೆ, ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಸರ್? ಟನಲ್ ರೋಡ್ ಆಲ್ಟರ್ನೇಟಿವ್ ಆಗಿ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ನಿಮ್ಗೆ ಬೇಡ ಅಂತ ಪ್ರಾಜೆಕ್ಟ್ ಕೈ ಬಿಟ್ಮೇಲೆ ಆಲ್ಟರ್ನೇಟಿವ್ ಆಗಿ ಟನಲ್ ರೋಡ್ ಆಗ್ತದೆ. ಈಗ ಮೇನ್ ಮ್ಯಾಟ್ರಿ ಕೆಲಸ ಆಗಿಲ್ವಲ್ಲ, ಮೇನ್ ಮ್ಯಾಟ್ರಿ ಕೆಲಸ ಆಗಿದೆಯಾ? ನಮಗೆ ಹೈಕೋರ್ಟ್ ನಲ್ಲಿ ನಮ್ಮ ಪರ ಆಗಿದೆ, ಸುಪ್ರೀಂ ಕೋರ್ಟ್ ಹೋಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಅಂತ ಹೇಳಿದ್ದಾರೆ. Title issue is not being decided by the Supreme Court. So ಅದರಿಂದ ನೋಡಿ, ಯಾರ ವಿರುದ್ಧನೂ ದ್ವೇಷ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು, ರಾಜ್ಯದ ಕಾರಣದಿಂದ ಮಾಡಿದ್ದು ಬೇರೆ ಏನಲ್ಲ. ಇದು 96 ಅಕ್ವೈರ್ ಆಗಿರೋದು. 96 ಅದಾದ್ಮೇಲೆ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ನಲ್ಲಿ ನಮ್ಮ ಪರ ಆಗಿದೆ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ರೆ ಅದು ಬಿಟ್ಟರೆ ಇದು ಯಾರು ದ್ವೇಷ ಸಾಧಿಸೇ ಇಲ್ಲ, ಯಾರಿಗೂ ದ್ವೇಷ ಸಾಧಿಸ ಈ ಕಾನೂನು ಮಾಡಿದ್ರೆ ಎಕ್ಸಾಕ್ಟ್ TDR ಕೊಡ್ಬೇಕು ಅಂತ ಇದೆಯಲ್ಲ, ಅದನ್ನ ಕೊಟ್ರೆ ಏನಾಗ್ತದೆ, ಮುಂದಿನ
ಅಭಿವೃದ್ಧಿಗೆ ತೊಂದರೆ ಆಗ್ತದೆ. ರಾಜ್ಯದ ದೃಷ್ಟಿಯಿಂದ ನಾವು ಮಾಡಿರ್ತಕ್ಕಂಥದ್ದು ಯಾರ ಮೇಲೂ ದ್ವೇಷದಿಂದ ಮಾಡಿರ್ತಕ್ಕಂಥ ಕಾರ್ಯವಲ್ಲ. ಈಗ 15 ಎಕರೆ 37 ಗುಂಟೆಗೆ 3,14 ಕೋಟಿ ಎಷ್ಟಾಯ್ತು ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಆಯ್ತು. ಒಂದು ಎಕರೆಗೆ 200 ಚಿಲ್ಲರೆ ಕೋಟಿ ಬೆಂಗಳೂರಿನಲ್ಲಿ ಎಲ್ಲರೂ ಇದೆಯಾ? ಮತ್ತೆ ಇದು ಕೊಟ್ಟರೆ ಏನಾಗುತ್ತೆ? ಸರ್ಕಾರಕ್ಕೆ ಪರಿಣಾಮ ಏನಾಗುತ್ತೆ? ಒಂದು ಜನರ ಮೇಲೆ ಏನು ಪರಿಣಾಮ ಬೀರ್ತದೆ, ಅಭಿವೃದ್ಧಿ ಮೇಲೆ ಏನು ಪರಿಣಾಮ ಬೀರ್ತದೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ ಹೊರತು ದ್ವೇಷದಿಂದ ಯಾರ ಮೇಲೂ ದ್ವೇಷ ಹಿರಿಯರ್ ಕೊಡಬಾರ್ದು ಅಂತಲ್ಲ, ಹಿರಿಯರ್ ಕೊಡ್ತೀವಿ ಅಂತ ಹೇಳೋದು ನಿಜ. ಬಟ್ ಈ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಾ? ಅದಕ್ಕೆ ನಾವು ನಾಟ್ ಇನ್ ಎ ಪೊಸಿಷನ್ ಟು ಪೇ ದಿ TDR ಟು ದಿಸ್ ಎಕ್ಸ್ಟೆಂಟ್. ಈಗ ನಾವು ಮಾಡ್ತಾ ಇರೋದು ಏನು, ರಸ್ತೆಗಲ್ವಾ ತಗೊಂಡಿರೋದು? ರಸ್ತೆ ಆಗ್ಲಾಕ ಯಾರಿಗೋಸ್ಕರ ಮಾಡ್ತಾ ಇರೋದು? ಜನರಿಗೋಸ್ಕರ ಅಲ್ವಾ? ಮತ್ತೆ ಅದು ಸರ್ಕಾರದ ಮೇಲೆ ಭಾರ ಆಗುತ್ತೆ, ಆಗ್ತದೆ. ಇದು ಭಾರ ಆಗುವ ಸರ್ಕಾರದ ಮೇಲೆ ಸಾರ್ವಜನಿಕ ಕೆಲಸಕ್ಕೆ ಮಾಡಿರ್ತಕ್ಕಂಥ ನಾವು ಅದಕ್ಕೆ ಒಂದ್ ವೇಳೆ ನಾವೇನು ಇನ್ನೂ ಒಂದು ಏನು ಹೇಳಿದೀವಿ ಅಂತಂದ್ರೆ ಇದರಲ್ಲಿ ಆರ್ಡಿನೆನ್ಸ್ ನಲ್ಲಿ ಏನು ಹೇಳಿದ್ವಿ, ಒಂದು ವೇಳೆ ನಿಮ್ಗೆ TDR ನಾವು ಕೊಡಕ್ಕಾಗಲ್ಲ, ನಾವು ಅಪಾಯಿಂಟ್ಮೆಂಟ್ ಮಾಡ್ಬಿಡ್ತೀವಿ ಪ್ರಾಜೆಕ್ಟ್ನೇ ಅಂತ. ಬೇಡಿಕೆ ಬೇಡ, ಪ್ರಾಜೆಕ್ಟ್ ಈಗ ನೀವು ಅವ್ರಿಗೆ ಕೊಟ್ಟು ಈಗ ಟೈಟಲ್ ಇಶ್ಯೂ ಇರ್ತಾರೆ. ಸರ್ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಸರ್? ಟನಲ್ ರೋಡ್ ಆಲ್ಟರ್ನೇಟಿವ್ ಆಗಿ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ವೈಡನಿಂಗ್ ಬೇಡ ಅಂತ ಪ್ರಾಜೆಕ್ಟ್ ಕೈ ಬಿಟ್ಮೇಲೆ ಆಲ್ಟರ್ನೇಟಿವ್ ಆಗಿ ಟನಲ್ ರೋಡ್ ಆಗ್ತದೆ. ಈಗ ಮೇನ್ ಮ್ಯಾಟ್ರಿ ಕೆಲಸ ಆಗಿಲ್ವಲ್ಲ, ಮೇನ್ ಮ್ಯಾಟ್ರಿ ಕೆಲಸ ಆಗಿದೆಯಾ? ನಮಗೆ ಹೈಕೋರ್ಟ್ ನಲ್ಲಿ ನಮ್ಮ ತರ ಆಗಿದೆ, ಸುಪ್ರೀಂ ಕೋರ್ಟ್ ಹೋಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟೇಟಸ್ ಕೋ ಬಿ ಮೇಂಟೈನ್ ಅಂತ ಹೇಳಿದ್ದಾರೆ. ಟೈಟಲ್ ಇಶ್ಯೂ ಇಸ್ ನಾಟ್ ಬೀನ್ ಡಿಸೈಡೆಡ್ ಬೈ ದಿ ಸುಪ್ರೀಂ ಕೋರ್ಟ್. ಅದರಿಂದ ನೋಡಿ, ಯಾರ ವಿರುದ್ಧನೂ ದ್ವೇಷ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಅಭಿವೃದ್ಧಿಗೆ ತೊಂದರೆ ಆಗಬಾರ್ದು, ರಾಜ್ಯದ ಕಾರಣದಿಂದ ಮಾಡಿದ್ದು ಬೇರೆ ಏನಲ್ಲ. ಇದು 96 ಅಕ್ವೈರ್ ಆಗಿರೋದು. 96 ಅದಾದ್ಮೇಲೆ ಚಾಲೆಂಜ್ ಮಾಡಿದ್ರು ಹೈಕೋರ್ಟ್ ನಲ್ಲಿ ನಮ್ಮ ಪರ ಆಗಿದೆ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ರೆ ಅದು ಬಿಟ್ಟರೆ ಇದು ಯಾರು ಕೋರ್ಟಲ್ಲಿ